ನಾನು ಬೇರೆಯವರೆಲ್ಲ ಅನ್ಕೋತಾರೆ ನಾನು ಇಂಥ ಹೀರೋ ಜೊತೆ ಆಕ್ಟ್ ಮಾಡಬೇಕು, ಇಂಥ ಹೀರೋ ಜೊತೆ ಚಾನ್ಸ್ ಸಿಕ್ಕರೆ ತುಂಬಾ ಖುಷಿ ಆಗುತ್ತೆ. ಯಾರ ಜೊತೆ ಆಕ್ಟ್ ಮಾಡ್ತೀರಾ? ಯಾರ ಜೊತೆ ಆಕ್ಟ್ ಮಾಡಕ್ಕೆ ಇಷ್ಟ? ಜಾಸ್ತಿ ಇಷ್ಟ ಇರೋದು ನನಗೆ ಡಿ ಬಾಸ್ ಜೊತೆ. ಅವ್ರ ಸಿನಿಮಾದಲ್ಲಿ ಒಂದು ಪುಟ್ಟ ಕ್ಯಾರೆಕ್ಟರ್ ಸಿಕ್ಕರು ಕೂಡ ನಾನು ಮಾಡಬೇಕು ಅಂತ ತುಂಬಾ ಟೈಮಿಂದ ಕಾಯ್ತಾ ಇದ್ದೀನಿ. ಗೊತ್ತಿಲ್ಲ, ನೋಡ್ಬೇಕು ಸರ್. ಸರ್ ಮೇಡಮ್, ನಿಮ್ಗೆ ಒಂದಿಷ್ಟು ಹೀರೋಗಳ ಹೆಸರು ಹೇಳ್ತೀನಿ. ಸೊ ಆ ಹೀರೋ ಹೆಸರು ಹೇಳಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಹೇಳ್ಬೋದು. ಒಂದು ವರ್ಡ್ ಅಲ್ಲಿ ಹೇಳ್ಬೋದು, ಅಥವಾ ಫನ್ನಿಯಾಗೂ ಹೇಳ್ಬೋದು, ಅಥವಾ ಸೀರಿಯಸ್ ಆಗೂ ಹೇಳ್ಬೋದು. ಈಗ ನಿಮ್ಮ ಫೇವರೇಟ್ ಹೀರೋ ಡಿ ಬಾಸ್? ಒಂಥರ ಇನ್ನೋಸೆಂಟ್, ಸ್ಟ್ರೈಟ್ ಫಾರ್ವರ್ಡ್ ಅಂತ ಹೇಳ್ಬೋದಾ? ಸ್ಟ್ರೈಟ್ ಫಾರ್ವರ್ಡ್ ಅಂತ 100% ಹೇಳ್ಬೋದು. ಅವರು ಏನು ಹಿಂದೆ ಮುಂದೆ ನೋಡಿದ್ರೆ ಡೈರೆಕ್ಟ್ ಆಗಿ ಮಾತಾಡ್ತಾರೆ. ಸುದೀಪ್ ಸರ್? ಸ್ಮಾರ್ಟ್, ಒಂದು ಅವ್ರ ಸಖತ್ ಯಾವಾಗಲೂ ಸ್ಟೈಲಿಶ್ ಆಗಿರ್ತಾರೆ. ಶಿವಣ್ಣ? ಎಮೋಷನ್ಸ್, ಲೈಕ್ ತುಂಬಾ ಅವ್ರ ಸಿನಿಮಾಗಳಲ್ಲಿ ಜಾಸ್ತಿ ನಾವು ಹಿಂದೆ ಹೋಗಿ ನೋಡಿದಾಗ ಅಣ್ಣ ತಂಗಿ ಸಿನಿಮಾ, ಅದೇ ಎಲ್ರಿಗೂ ಶಿವಣ್ಣ ಅಂದ ತಕ್ಷಣ ಅದೇ ಸಿನಿಮಾ ನೆನಪು ಬರುತ್ತೆ. ಸೊ ಅಲ್ಲೊಂಥರ ಫೀಲಿಂಗ್ಸ್ನ ಅವರಲ್ಲಿ ನೋಡ್ಬೋದು. ರಾಕಿಂಗ್ ಸ್ಟಾರ್ ಯಶ್? ಲವ್, ಅವ್ರಿಗೆ ಪ್ರೀತಿ ವರ್ಡ್ ಸೂಟ್ ಆಗುತ್ತೆ. ಬಿಕಾಸ್ ಅವರೊಂಥರ ಅವರು ಮಾಡಿರೋ ಸಿನಿಮಾಗಳಲ್ಲಿ ಲವ್ ಸೀನ್ ಮಾಡಿರೋದೆಲ್ಲ ನೋಡಿದಾಗ ಯಾವುದೇ ಹುಡುಗಿರಾಗಲಿ ರಾಕಿಂಗ್ ಸ್ಟಾರ್ ಯಶ್ ಥರ ಪ್ರೀತಿಸೋ ಹುಡುಗ ಬೇಕು ಅಂತ ಆಸೆ ಪಡ್ತಾರೆ. ಸೊ ದಟ್ ದಾಲಿ ಧನಂಜಯ ಅವರು ಒಂಥರ ಅವ್ರನ್ನ ನೋಡಿದ್ರೆ ಫುಲ್ ರಗಡ್ ಅನ್ಸುತ್ತೆ, ಅಂದ್ರೆ ಟಗರು ನೆನಪಾಗುತ್ತೆ. ಸೊ ಅವ್ರೊಂಥರ ಫುಲ್ ರಗಡ್ ಕ್ಯಾರೆಕ್ಟರ್ ಅನ್ಸುತ್ತೆ. ಮೇಡಮ್ ಸೇಮ್. ನಿಮ್ಮ ಫೇವ್ರೆಟ್ ಹೀರೋ? ಯಶ್. ಓಕೆ. ಸೊ ನಿಮಗೆ ಎಷ್ಟು ನೋಡಿದ್ರೆ ಯಶ್ ನೋಡಿದ್ರೆ ಖುಷಿ ಆಗುತ್ತೆ. ಬಿಕಾಸ್ ಅವ್ರು ರಾಧಿಕಾ ಪಂಡಿತ್ ನಾನು ನೋಡ್ಕೊಳ್ಳೋ ರೀತಿ ಇದೆಯಲ್ಲ, ಆ ಥರನೇ ಹಸ್ಬೆಂಡ್ ಸಿಗಬೇಕು ಅಂತ ಎಲ್ಲರಿಗೂ ಅನ್ಸುತ್ತೆ. ಎಲ್ಲರಿಗೂ ಆ ಥರನೇ ಸಿಗೋಕ್ಕಾಗಲ್ಲ. ಯಶ್ ಇಸ್ ಯಶ್. ನಿಮ್ದು ಮದುವೆ ಆಗಿದೆಯಾ? ಇಲ್ಲ. ಸಿಗ್ಬೇಕು ಅಂತ ಅನ್ಕೊಂಡಿದ್ದೀರಾ? ಆಬ್ವಿಯಸ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಸರ್ ಅವರು, ಆ ಥರನೇ ಸಿಗಬೇಕು ಅಲ್ವಾ. ಮತ್ತೆ ಡಿ ಬಾಸ್ ಅವ್ರು ನೋಡಿದಾಗ ಅನ್ಸುತ್ತೆ? ಡಿ ಬಾಸ್ ಅವರು ಬಾಸೆ, ಯಾವಾಗಲೂ ಬಾಸೆ ಅವರು, ಎಲ್ಲರಿಗೂ ಬಾಸ್. ಯಾಕಂದ್ರೆ ಅವರು ಮೈಕ್ ತಗೊಂಡ್ರೆ ಏನಾದರೂ ಒಂದು ಮೆಸೇಜ್ ಕೊಡ್ತಾರೆ ಯಾವಾಗಲೂ. ಸೊ ಅವರು ಯಾವಾಗಲೂ ಬಾಸ್. ಶಿವಣ್ಣ ಅಣ್ಣ, ಯಾಕಂದರೆ ಅವರು ಇವ್ರು ಹೇಳಿದಾಗೆ ಎಮೋಷನ್ಸ್ ಅವರು ಆ್ಯಕ್ಚುಲಿ. ಮತ್ತು ಅವ್ರು ಏನಂದರೆ ತುಂಬ ಏನಿರ್ತಾರೆ ಚೈಲ್ಡಿಶ್ ಥರ. ಅವ್ರಲ್ಲಿ ಇನ್ನೂ ಚಿಕ್ಕ ಮಗು ಇದೆ, ಅವರು ಥಿಂಕೇ ಮಾಡಲ್ಲ. ನೆಕ್ಸ್ಟ್ ಸೆಕೆಂಡ್ ಅವ್ರು ಆಗಲೇ ಡ್ಯಾನ್ಸ್ಗೆ ಹೋಗ್ತಾ ಇರ್ತಾರೆ. ಡ್ಯಾನ್ಸ್ ಮಾಡೋದಕ್ಕೆ ಇದು ಲೈಕ್ ಅಂದರೆ ಆಲ್ ಓವರ್ ಅಂತ ಹೇಳ್ಬೋದು ಪ್ಯಾಕೇಜ್ ಅವರು. ಗೋಲ್ಡನ್ ಸ್ಟಾರ್ ಗಣೇಶ್ ಇಸ್ ಮೇಡ್ ಫಾರ್ ಲವ್. ಅವರೇ ತೋರಿಸಿದ್ದು ಈ ಥರ ಪ್ರೀತಿಗೆ ಮೋಸ ಆದರೆ ಹೆಂಗೆ ಅಂತ, ಅದನ್ನೇ ತಗೊಂಡು ಇವಾಗ ನಮ್ಮ ಡೈರೆಕ್ಟ್ರು ಪ್ರೀತಿಗೆ ಮೋಸ ಆಗುತ್ತೆ ಹುಡುಗಿರಿಂದ ಅಂತ ರೆಡಿ ಮಾಡ್ಕೊಂಡು. ಅವ್ರು ಬಿಡಿ ರೊಮ್ಯಾಂಟಿಕ್ ಹೀರೋ ಅವರು, ಅವ್ರಿಗೆ ಬೇರೆ ಹೆಸರೇ ಇಲ್ಲ ಅನ್ಸುತ್ತೆ. ಈ ಇಂಡಸ್ಟ್ರಿಗೆ ರೊಮ್ಯಾನ್ಸ್ ಅನ್ನೋದು ಹೇಳ್ಕೊಟ್ಟಿದ್ದೆ ಅವರು, ಇದುವರೆಗೂ ಹೇಳ್ಕೊಡ್ತಾ ಇದ್ದಾರೆ. ಡ್ರಾಮಾ ಜೂನಿಯರ್ಸಲ್ಲಿ ಇರ್ಬೋದು, ಮತ್ತು ಇನ್ಯಾವ ಶೋ ಮಾಡ್ತಾರೆ, ಐಮ್ ಸೋ ಸಾರಿ ಗೊತ್ತಿಲ್ಲ ಯಾವ ಶೋ ಅಂತ, ಬಟ್ ಈಗಲೂ ಮಾಡ್ತಾ ಇದ್ದಾರೆ. ಸೊ ಅವ್ರು ಎವರ್ ಗ್ರೀನ್ ರೊಮ್ಯಾಂಟಿಕ್ ಹೀರೋ. ಇಲ್ಲ, ಇದಕ್ಕೆ ಮುಂಚೆ 3 ಸಿನಿಮಾ ಆಗಿದೆ, ಬಟ್ ಫಸ್ಟ್ ರಿಲೀಸ್ ಆಗ್ತಿರೋ ಸಿನಿಮಾ ಇದು. ಫಸ್ಟ್ ರಿಲೀಸ್ ಆಗ್ತಾರೆ ಇದು. ಓಕೆ, ಹೇಗಿದೆ ಎಕ್ಸ್ಪೀರಿಯನ್ಸ್? ಫಸ್ಟ್ ನೀವು ಬೆಳ್ಳಿ ತೆರೆ ಮೇಲೆ ಬರ್ತಾ ಇದ್ದೀರಾ, ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ಎಸ್, ತುಂಬಾ ಎಕ್ಸೈಟ್ ಆಗಿದ್ದೀನಿ ನಾನು ಕೂಡ ಸಿನಿಮಾ ನೋಡೋದಕ್ಕೆ. ಮತ್ತೆ ತುಂಬಾ ಚೆನ್ನಾಗಿ ಈ ಸಿನಿಮಾದಲ್ಲಿ ನಮ್ಮನ್ನಾಗಲಿ ಅಥವಾ ಪ್ರತಿಯೊಬ್ಬರು ಕಲಾವಿದರನ್ನು ಕೂಡ ನಮ್ಮ ಡೈರೆಕ್ಟರ್ಸ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ಸಂಗೀತ ಅಂತ ಒಂದು ಲೀಡ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ತಂದೆಗೋಸ್ಕರ ಮಗಳು ಏನು ಮಾಡ್ತಾರೆ, ಏನೇನೆಲ್ಲ ಮಾಡ್ತಾಳೆ ಅನ್ನೋದು ಈ ಸಿನಿಮಾದಲ್ಲಿ ನೋಡ್ಬೋದು. ನನ್ನ ಕ್ಯಾರೆಕ್ಟರ್ ತುಂಬ ಡಿಫ್ರೆಂಟ್ ಆಗೇ ಇದೆ ಈ ಸಿನಿಮಾದಲ್ಲಿ. ಸೊ ಇದೇ ತಿಂಗಳು May 16th ರಿಲೀಸ್ ಆಗ್ತಿರೋದ್ರಿಂದ ನಾನು ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ. ನಾನು ಕೂಡ ಸಿನಿಮಾ ನೋಡೋದಕ್ಕೆ ಒಬ್ಬ ಆಡಿಯನ್ಸ್ ಆಗಿನೇ ಕಾಯ್ತಾ ಇದ್ದೀನಿ ಅಂತ ಹೇಳ್ಬೋದು. ಸೊ ನೋಡಬೇಕು ಸರ್. ಫಸ್ಟ್ ಸಿನಿಮಾ, ಓಕೆ, ನೀವು ಈ ಸಿನಿಮಾ ಹಿಟ್ಟಾಯಿತು, ನೀವು ಫೇಮಸ್ ಆದ್ರಿತ್ತು. ನಾನು ಬೇರೆಯವರೆಲ್ಲ ಅನ್ಕೋತಾರೆ ನಾನು ಇಂಥ ಹೀರೋ ಜೊತೆ ಆಕ್ಟ್ ಮಾಡಬೇಕು, ಇಂಥ ಹೀರೋ ಜೊತೆ ಚಾನ್ಸ್ ಸಿಕ್ಕರೆ ತುಂಬಾ ಖುಷಿ ಆಗುತ್ತೆ. ಬಟ್ ನಾನೊಂದು ಕ್ವಶನ್ ಕೇಳ್ತೀನಿ ನಿಮಗೆ, ಇಂಥ ಹೀರೋ ಜೊತೆ ನಾನು ಆಕ್ಟೇ ಮಾಡಲ್ಲ ಅಂತ ಅಂದ್ರೆ ಯಾವ ಹೀರೋ? ಆ ಥರ ಯಾವುದೂ ಇಲ್ಲ ಸರ್. ಆ್ಯಕ್ಚುಲಿ ಅಂದರೆ ಎಲ್ಲರೂ ಕೂಡ ಎಲ್ಲ ಕಲಾವಿದರ ಜೊತೆ ವರ್ಕ್ ಮಾಡೋ ಆಸೆ ನನಗಿದೆ. ಸೊ ಆ ಥರ ಯಾರ ಜೊತೆ ಮಾಡಲ್ಲ ಅಂತ ಏನಿಲ್ಲ. ಒಳ್ಳೆ ಸಬ್ಜೆಕ್ಟ್ ಸಿಕ್ಕಿ ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದ್ರೆ ಖಂಡಿತ ಎಲ್ಲರ ಜೊತೆ ಆ್ಯಕ್ಟ್ ಮಾಡ್ತೀನಿ. ಯಾರ ಜೊತೆ ಆಕ್ಟ್ ಮಾಡ್ತೀರಾ? ಯಾರ ಜೊತೆ ಆಕ್ಟ್ ಮಾಡಕ್ಕೆ ಇಷ್ಟ? ಜಾಸ್ತಿ ಇಷ್ಟ ಇರೋದು ನನಗೆ ಡಿ ಬಾಸ್ ಜೊತೆ. ಅವ್ರ ಸಿನಿಮಾದಲ್ಲಿ ಒಂದು ಪುಟ್ಟ ಕ್ಯಾರೆಕ್ಟರ್ ಸಿಕ್ಕರು ಕೂಡ ನಾನು ಮಾಡಬೇಕು ಅಂತ ತುಂಬಾ ಟೈಮಿಂದ ಕಾಯ್ತಾ ಇದ್ದೀನಿ. ಗೊತ್ತಿಲ್ಲ, ನೋಡಬೇಕು ಸರ್. ಸರ್ ನೋಡಿ, ದರ್ಶನ್ ಸರ್ ನೆಕ್ಸ್ಟ್ ಯಾವ್ದು ನಿಮ್ಮ ಸಿನಿಮಾದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಆದರೂ ಕೊಡ್ತೀವಿ. ಓಕೆ ಮೇಡಮ್, ಈಗ ನೀವು ಫಸ್ಟ್ ಸಿನಿಮಾ ನಿಮ್ಮದು? ಇಲ್ಲ ಸರ್, ನಂದು ಇದು 3ನೇ ಸಿನಿಮಾ. ಇನ್ನು 2 ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಒಂದು ಪೋಸ್ಟ್ ಪ್ರೊಡಕ್ಷನಲ್ಲಿ ಹೋಗ್ತಾ ಇದೆ, ಡೆಡ್ಲಿ ಲವರ್ಸ್ ಅಂತ. ಓಕೆ, ಅಂದರೆ ರಿಲೀಸ್ ಆಗಿದೆ ಯಾವುದಾದ್ರು? ಇಲ್ಲ ಫಸ್ಟ್? ಇಲ್ಲ ಇದೆ. ಓಕೆ, ಎಲ್ಲರದೂ ಆಲ್ಮೋಸ್ಟ್ ಫಸ್ಟ್ ಸಿನಿಮಾ ರಿಲೀಸ್. ನೀವು ಮೇಡಮ್, ಈಗ ನಾನು ಸೇಮ್ ಕ್ವಶನ್ ನಿಮಗೆ. ಸೊ ಇಂಥ ಈಗ ನೋಡಿರ್ತೀರ ಹೀರೋಗಳು ಇದೆಲ್ಲ, ಅಥವಾ ಇಂಥ ಡೈರೆಕ್ಟರ್ಗಳು, ಈಗ ಡೈರೆಕ್ಟರ್ಗಳು ಹೀರೋಯಿನ್ ಹೇಗೆ ನಡೆಸ್ಕೋತಾರೆ ಅದೆಲ್ಲ ಗೊತ್ತಿರುತ್ತೆ. ಸೊ ಇಂಥ ಡೈರೆಕ್ಟರ್ ಜೊತೆ ನಾನು ಆ್ಯಕ್ಟೇ ಮಾಡಲ್ಲ ಅನ್ನೋದು ಡೈರೆಕ್ಟರ್ ಇದ್ದಾರೆ? ಆ ಥರ ಹೇಳೋಕ್ಕಾಗಲ್ಲ ಸರ್, ಬಿಕಾಸ್
ನಾನು ಅಷ್ಟೊಂದು ಸಿನಿಮಾ ಮಾಡಿಲ್ಲ, ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ. ನಾನು ಮಾಡಿರೋ 3 ಸಿನಿಮಾನಲ್ಲಿ ಎಲ್ಲ ಡೈರೆಕ್ಟ್ರು ಕೂಡ ತುಂಬ ಚೆನ್ನಾಗಿ ನನಗೆ ಹೇಳ್ಕೊಟ್ಟಿದ್ದಾರೆ. ಸೊ ಆ ಥರ ಯಾವುದು ಹೇಳೋಕ್ಕಾಗಲ್ಲ. ನಾನು ಕೇಳಿರೋ ಪ್ರಕಾರ ಕಾಂಟ್ರವರ್ಸಿ ಅದು ಇದು ಎಲ್ಲ ಕೇಳಿದ್ದೀನಿ. ಬಟ್ ಕೆಲವೊಬ್ರು ಇದ್ದಾರೆ, ಹೆಸರು ತೊಗೊಳೋದು ಬೇಡ ಸರ್ ಅಷ್ಟೇ. ಸೊ ಅವ್ರ ಸೆಟ್ ನಿಮಗೆ ಹೊರಗಡೆ ಹೋಗ್ತೀರಾ? ಎಲ್ಲಿ ರೆಸ್ಪೆಕ್ಟ್ ಇರಲ್ವೋ ಅಲ್ಲಿ ಇರಲ್ಲ ಸರ್. ರೆಸ್ಪೆಕ್ಟ್ ಇರಬೇಕು ಮೇನ್ ಆಗಿ. ಇವ್ರು ರೆಸ್ಪೆಕ್ಟ್ ಕೊಟ್ರೆ ಅವರು? ಹೌದು ಸರ್, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಇಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ನಮ್ಗೆ ಯೂಶಲಿ ಏನಂದ್ರೆ ನಾನು ಬೆಂಗಳೂರಲ್ಲೇ ಬೆಳೆದಿರೋದ್ರಿಂದ ಹಳ್ಳಿ ವಾತಾವರಣ ಎಲ್ಲ ಅಷ್ಟೊಂದು ನನಗೆ ಗೊತ್ತಿಲ್ಲ, ನೇಟಿವ್ ಕೂಡ ನನಗೆ ಅಷ್ಟಿಲ್ಲ. ಸೊ ಅಲ್ಲಿ ಹೋದಾಗ ನನಗೆ ಅವ್ರದ್ದೇ ಮನೇಲಿ ಅಂದ್ರೆ ಹರೀಶ್ ಅವರಿದ್ರು, ಹರೀಶ್ ಅಂತ ಒನ್ ಆಫ್ ದ ಪ್ರೊಡ್ಯೂಸರು, ಇವರು ಒನ್ ಆಫ್ ದ ಪ್ರೊಡ್ಯೂಸರು, ಮಂಜುನಾಥ್ ಸರು ಮತ್ತೆ ಸುನಿಲ್ ಸರು ಎಲ್ಲರೂ ಒಂದು ಪ್ರೊಡ್ಯೂಸರ್ಸು. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಇವ್ರ ಜೊತೆ ಎಲ್ಲ ಅಷ್ಟು ನಮಗೆ ಟಾಕಿಂಗ್ಸ್ ಇರಲಿಲ್ಲ. ಬಟ್ ನಮಗೆ ಮನೆ ಮಗಳ ಥರನೇ ಮನೆಯಲ್ಲೇ ಇರಿಸ್ಕೊಂಡು ಫುಡ್ ಎಲ್ಲ ನಮ್ಗೆ ಯಾವುದೇ ಥರ ಬೇಕಂದ್ರೂ ಕೊಟ್ಟು, ಮತ್ತು ನಾವು ಎಲ್ಲಾದರೂ ಹೋಗ್ಬೇಕಂದ್ರೆ ನಮ್ಮ ಜೊತೆ ಮಾಡಿ ಕೂಡ ಕಳಿಸ್ತಾ ಇದ್ರು. ಇಟ್ಸ್ ಲೈಕ್ ನಾವೇನು ವರ್ಕ್ ಮಾಡ್ತಾ ಇದೀವಿ ಅಂತ ಅನ್ಕೊಂಡ್ಲಿಲ್ಲ. 1 ತಿಂಗಳು ನಾನು ಶೂಟಿಂಗ್ ಮಾಡಿದೆ ಅಲ್ಲಿ. ಆ್ಯಂಡ್ ಜಾತ್ರೆ ಎಲ್ಲ ಇತ್ತು. ಜಾತ್ರೆ ಕೂಡ ಇವರು ಒನ್ ಆಫ್ ದ ಕಾನ್ಸೆಪ್ಟ್ ಆಗಿ ತೊಗೊಂಡಿದ್ದಾರೆ. ಕೆಲವರಿಗೆ ಈಗಿನ ಕಾಲದ ಮಕ್ಕಳಿಗೆ ಜಾತ್ರೆ ಎಲ್ಲ ಹೇಗೆ ನಡೆಯುತ್ತೆ, ಅಲ್ಲೆಲ್ಲ ಈ ವೀರ್ಗಾಸೆ ಕುಣಿಯೋದು ನೋಡಿರ್ತೀರಾ, ಮತ್ತು ತುಂಬ ಏನೇನೋ ಇರುತ್ತೆ, ಅದನ್ನೆಲ್ಲ ನೋಡೋವಂಥ ಅವಕಾಶ ಕೂಡ ಇದರಲ್ಲಿರುತ್ತೆ. ಬಿಕಾಸ್ ಆ ಟೈಮಲ್ಲಿ ಕೂಡ ಇವ್ರು ಶೂಟಿಂಗ್ನ ಮಾಡ್ಕೊಂಡಿದ್ದಾರೆ. ಆ ಟೈಮಲ್ಲಿ ನಾನು ಅಲ್ಲಿದ್ದೆ. ಸೊ ನನಗೊಂಥರ ಒಳ್ಳೆ ವೈಬ್ ಇತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಮೇಡಮ್, ಈಗ ನೀವು ಈ ಸಿನಿಮಾ ಒಪ್ಕೊಂಡಿದ್ರಿ, ಎಲ್ಲ ಶೆಡ್ಯೂಲ್ ಆಯಿತು, ಶೂಟಿಂಗ್ ಮಾಡ್ತಾ ಇದ್ದಾರೆ. ಅಂಥ ಟೈಮಲ್ಲಿ ಕೆಲವೊಂದು ಸೀನ್ಗಳು ಹೇಳ್ತಾರೆ, ನಿಮ್ಗೆ ಅದು ಮುಜುಗರ ಅನ್ಸಿರ್ಬೋದು, ಏನೇ ಆಗಿರ್ಬೋದು, ಆ ಥರ ಸೀನ್ ಏನಾದ್ರು ಇತ್ತಾ? ಇಲ್ಲ ಸರ್, ಈ ಸಿನಿಮಾದಲ್ಲಿ ಆಕ್ಚುಲಿ ಅದರ ಯಾವುದೇ ರೀತಿ ಹಿರ್ಸು ಮುರ್ಸು ಆಗೋ ಥರದ್ದು ಯಾವುದು ಸೀನ್ಸ್ ಇರಲಿಲ್ಲ. ತುಂಬಾ ಕಂಫರ್ಟಬಲ್ ಆಗಿ ಆಕ್ಟ್ ಮಾಡಿದ್ದೀನಿ. ಆಮೇಲೆ ತುಂಬಾ ಚೆನ್ನಾಗಿ ಅಂದ್ರೆ ಹೆಂಗಿತ್ತಂದ್ರೆ ಡೈರೆಕ್ಟರ್ ಸರ್ ಜೊತೆ ಬಾಂಡಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು. ಅವ್ರೇನೋ ಹೇಳಿದಾಗ ಒಂದು ಡೈಲಾಗ್ ಹೇಳಿದಾಗ, ಸರ್ ಇದನ್ನೊಂಚೂರು ಹಿಂಗೆ ಮಾಡ್ಲಾ, ಹಿಂಗೆ ಕಷ್ಟ ಆಗ್ತಿದೆ ಸರ್, ಹಿಂಗೆ ಮಾಡ್ಲಾ, ಓಕೆ ಅಮ್ಮ ಚೆನ್ನಾಗಿ ಬರಬೇಕು, 4 ಸಲ 100 ಸಲ ಮಾಡು, ಚೆನ್ನಾಗಿ ಬರಬೇಕು ಅಂತೇಳಿ ಹೊಗಳ್ತಾ ಇಲ್ಲ. ಆಕ್ಚುಲಿ ಇರೋದು ಫ್ಯಾಕ್ಟ್ ಇಲ್ಲ ಆ ಥರ. ಯಾಕೆಂದ್ರೆ ಏನಾದ್ರು ಇದ್ರೆ ಹೇಳ್ಬೋದು, ಬಟ್ ಆ ಥರ ಏನೂ ಇಲ್ಲ, ರಿಯಲ್ ಆಗಿ ಏನಿಲ್ಲ. ಮೇಡಮ್ ನಿಮಗೆ? ಹೌದು ಸರ್, ಇದೆ. ಬಿಕಾಸ್ ನಾನು ಪ್ರೀವಿಯಸ್ ಸಿನಿಮಾನಲ್ಲಿ ನಾನು ಆ ಥರ ಅಷ್ಟೊಂದು ಬೋಲ್ಡ್ ಕ್ಯಾರೆಕ್ಟರ್ಸ್ ಮಾಡಿರಲಿಲ್ಲ. ಸೊ ಇದರಲ್ಲಿ ಇತ್ತು. ನಾನು ಹೇಳಿದೆ ಸರ್ ನಾನು ಮಾಡೋಕ್ಕಾಗಲ್ಲ ಅಂತ ಹೇಳಿದೆ. ಬಟ್ ಆ ಕತೆಗೆ ಅದಕ್ಕೆ ಅದು ಬೇಕೇ ಬೇಕು ಅಂದಾಗ ನಾನು ಮಾಡಿದ್ದೀನಿ. ನನಗೆ ಇಷ್ಟ ಇರಲಿಲ್ಲ, ಸೀರಿಯಸ್ ಆಗಿ ಇಷ್ಟ ಇರಲಿಲ್ಲ, ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದೇನಂದ್ರೆ ಸಾಂಗ್ ಅಲ್ಲಿ ಆಗಲಿ ಟ್ರೈಲರ್ ಅಲ್ಲಿ ಆಗಲಿ ಹಾಕ್ಬೇಡಿ ಅಂತ ಹೇಳಿದ್ದೆ, ಆದ್ರೂ ಹಾಕಿದ್ದಾರೆ. ಏನೋ ಮಾಡೋಕ್ಕಾಗಲ್ಲ, ಏನು ಮಾಡ್ಲೇಬೇಕು. ಮುಂಚೆ ನಿಮ್ಗೆ ಕತೆ ಹೇಳಿದ್ರ ಈ ತರದೆಲ್ಲ ಸೀನ್ ಇರುತ್ತೆ, ಅಥವಾ ಈ ತರ ಇದೆ ನಿಮ್ ಸ್ಟೋರಿ, ಈ ತರ ಇದೆ ನಿಮ್ ಕ್ಯಾರೆಕ್ಟರ್ ಅಂತ ಹೇಳಿದ್ರು ಅವರು? ಹೇಳಿದ್ರು. ಕೆಲವು ಅದೇ ಹೇಳಿದ್ರಲ್ಲ, ಕೆಲವೊಬ್ರು ಬಿಟ್ಟು ಹೋಗಿದ್ದಾರೆ, ಕೆಲವೊಬ್ರು ಬಂದಿದ್ದಾರೆ ಅಂತ. ಆ ಸಿಚುವೇಶನ್ಸ್ ತಕ್ಕಾಗಿ ಸ್ವಲ್ಪ ಮಾಡ್ಯುಲೇಷನ್ ಆಗಿರೋದ್ರಿಂದ ಕೆಲವೊಂದು ಚೇಂಜಸ್ ಆಗಿದೆ. ನಾವು ಕೂಡ ಸಿನಿಮಾ ನೋಡಿಲ್ಲ, ನೋಡಿದ್ಮೇಲೆ ಗೊತ್ತಾಗುತ್ತೆ ನಮ್ಮ ಪಾತ್ರ ಹೇಗೆ ಬಂದಿದೆ, ಏನಾಗಿದೆ ಎಲ್ಲ. ಸರಿ ಮೇಡಮ್, ಈಗ ನೀವು ಡೈರೆಕ್ಟ್ರು, ಸೊ ಈ ತರ ನನಗೆ ತುಂಬಾ ತೊಂದರೆ ಆಯ್ತಪ್ಪ ಇಂಥದ್ದು ಅಂದ್ರೆ ಅವ್ರದ್ದು ಕೆಟ್ಟದ್ದು ನೆಗೆಟಿವ್ ಏನಾದ್ರು ಒಂದು ಪಾಯಿಂಟ್ಸ್ ಇದ್ರೆ? ಏನು ಆ ಥರ ಇಲ್ಲ, ಬಟ್ ಟಕ್ಕಂತ ಕೋಪ ಬರ್ತಿತ್ತು ಅವ್ರಿಗೆ. ಅದೊಂದು, ಏಕೆಂದರೆ ಬಿಸಿಲಿರ್ತಿತ್ತು, ತುಂಬ ಬಿಸಿಲಿರ್ತಿತ್ತು ಶೂಟಿಂಗ್ ಮಾಡಬೇಕಾದ್ರೆ. ನಾನು ಬೇರೆ ಸ್ವಲ್ಪ ಲೇಟ್ ಮಾಡ್ತಿದ್ದೆ ರೆಡಿಯಾಗಿ, ಬಾರಮ್ಮ ಎಷ್ಟೊತ್ತು, ತಲೆ ಬಾಚೋಕೆ ಎಷ್ಟೊತ್ತು ಬೇಕಮ್ಮ ಅಂತ ಹೇಳಿ ಸ್ವಲ್ಪ ಕೋಪ ಮಾಡ್ಕೊಳ್ಳೋರು. ಬಟ್ ಕ್ಯೂಟಾಗಿ ಕೋಪ ಮಾಡ್ಕೊಳ್ಳೋರು. ಕೋಪ ಮಾಡೋದ್ರೂ ನಿಮಗೆ ಇಷ್ಟ ಆಯ್ತು? ಏನು ಅದು ಬೇಜಾರು ಅನ್ನಿಸ್ಲಿಲ್ಲ. ಯಾಕೆಂದ್ರೆ ಸ್ವಲ್ಪ ಲೇಟ್ ಆಗಿ ಬಂದ್ರು ಆನ್ ಸ್ಪಾಟ್ ಅಲ್ಲಿ ತುಂಬಾ ಪೇಷನ್ಸ್ ಇಂದ ಅವರಿಗೆ ಲೇಟ್ ಆಗ್ತಿದೆ ಅನ್ನೋದು ಅಷ್ಟೇ ತಲೆಯಲ್ಲಿ ಇರ್ತಿತ್ತು. ಬಿಟ್ರೆ ಆಕ್ಟ್ ಮಾಡುವಾಗ ಅರ್ಜೆಂಟ್ ಮಾಡ್ತಾ ಇರ್ಲಿಲ್ಲ. ತುಂಬಾ ಆರಾಮಾಗಿ ಟೇಕ್ ತಗೊಳ್ಳಿ, ಆರಾಮಾಗಿ ಮಾಡಿ, ನನಗೆ ಔಟ್ಪುಟ್ ನೀಟಾಗಿ ಬರ್ಬೇಕಷ್ಟೇ, ಆ ತರ ಮೈಂಡ್ ಸೆಟ್. ಅವ್ರ ಅರ್ಜೆನ್ಸಿ ಆಕ್ಟ್ ಮಾಡುವಾಗ ತೋರಿಸ್ತಿರ್ಲಿಲ್ಲ? ಇಲ್ಲ.